ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮಲ್ಲಿ ಸ್ವಲ್ಪ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ, ನಾನೊಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಅದ್ರದ್ದು ಆಲ್ರೆಡಿ ಒಂದು ವ್ಲಾಗ್ ಕೂಡ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಚೆಕ್ಔಟ್ ಮಾಡೋದನ್ನು ಮರಿಬೇಡಿ. ನಾನು ಇವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಇರೋದ್ರಿಂದ ನಾನು ಫಾಸ್ಟ್ನ ಬ್ರೇಕ್ ಮಾಡೋದು ನಾನು 1 ಗಂಟೆಗೆ. ಅದಕ್ಕೆ ನಾನು ರಾತ್ರಿನೇ ನೆನೆಸಿಟ್ಟಿರುವಂಥ ಒಂದು 5 ಬಾದಾಮಿನ ತೊಗೊಳ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಡೇಗೆ ನನಗೆ ಒಂದು ಸ್ವಲ್ಪ ಸ್ಪ್ರೌಟ್ಸ್ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೆಸರು ಕಾಳನ್ನ ಕೂಡ ನೆನೆಸಿಡ್ತಾ ಇದ್ದೀನಿ. ಇವತ್ತು ನೆನೆಸಿಟ್ರೆ ರಾತ್ರಿಗೆ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ ನೆಕ್ಸ್ಟ್ ಡೇ ಅದಕ್ಕೆ ಸ್ಪ್ರೌಟ್ಸ್ ಕೂಡ ಆಗಿರುತ್ತೆ. ಮತ್ತು ಇವತ್ತು ನಾನು ಒಂದು ವೆಜಿಟೇಬಲ್ ರೈಸ್ ಮಾಡಬೇಕು ಅಂತ ಇದ್ದೆ, ಅದಕ್ಕೋಸ್ಕರ ಬಾಸ್ಮತಿ ಅಕ್ಕಿಯನ್ನು ಕೂಡ ನೆನೆಸಿಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಒಂದು 5 ಬಾದಾಮಿ ಮತ್ತು 1 ಗ್ಲಾಸಷ್ಟು ಫರ್ಮೆಂಟೆಡ್ ರಾಗಿ ಗಂಜಿನ ಕೂಡ ಕುಡಿತಾ ಇದ್ದೀನಿ. ನಾನು ಡೈಲಿ ಬ್ರೇಕ್ಫಾಸ್ಟಲ್ಲಿ ಯಾವುದೇ ಥರ ಚೇಂಜಸ್ ಇರಲ್ಲ, ಡೈಲಿ ರಾಗಿ ಗಂಜಿನೇ ಕುಡಿಯೋದು. ಅದು ರೆಸಿಪಿನ ಕೂಡ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಬೇಕಾದರೆ ಆ ವ್ಲಾಗ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಕಿಚನ್ಗೆ ಬಂದು ಬೇರೆ ಏನೇನು ಕೆಲಸ ಇರುತ್ತಲ್ವ, ಮಧ್ಯಾಹ್ನ ಲಂಚ್ಗೆ, ಡಿನ್ನರ್ಗೆ, ಬ್ರೇಕ್ಫಾಸ್ಟ್ಗೆ ಎಲ್ಲನೂ ಒಟ್ಟಿಗೆ ತರಕಾರಿ ಬಿಡಿಸೋದಾಗಲಿ ಎಲ್ಲ ಮಾಡ್ಕೊಬಿಡ್ತೀನಿ. ಬಿಕಾಸ್ ಮತ್ತೆ ಪದೇ ಯಾಕೆ ಬರೋದು ಅಂತ ಅಂದ್ಬಿಟ್ಟು ನಾನು ಒಟ್ಟಿಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತಿನ ಲಂಚ್ಗೆ ನಾನು ವೆಜಿಟೇಬಲ್ ರೈಸ್ ಅಂತ ಮಾಡ್ಕೊತಾ ಇದ್ದೀನಿ. ಇದನ್ನು ವೆಜಿಟೇಬಲ್ ರೈಸು, ಫ್ರೈಡ್ ರೈಸು ಏನಾದರೂ ಕರಿಬೋದು. ಈ ಥರ ಫ್ರೈಡ್ ರೈಸ್ ಮಾಡಿದ್ರೂ ಕೂಡ ಅದಕ್ಕೆ ನಾನು ಅಕ್ಕಿ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿನೇ ತರಕಾರಿ ಇದೆ ಅಂತ ಹೇಳ್ಬೋದು. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬಟಾಣಿ ಮತ್ತು ಇದು ಬೇರೆ ತರಕಾರಿ ಏನೂ ಹಿಡಿಯಲ್ಲ. ಆ್ಯಕ್ಚುಲಿ ಇದನ್ನ ನವಿಲುಕೋಸು ಮತ್ತು ಆಲೂಗಡ್ಡೆ ಎಲ್ಲನೂ ಇದೆ, ಬಟ್ ಅದು ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎಷ್ಟು ಹಾಕ್ತಾಯಿದ್ದೀನಿ. ತುಂಬ ದಿನದಿಂದ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟೀಮರ್ ಆರ್ಡರ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಸೊ ಇವತ್ತು ಬಂದಿದೆ ಅದು ಆರ್ಡರು. ಆ್ಯಕ್ಚುಲಿ ನೀವು ಡಯಟ್ ಮಾಡ್ತಿದ್ದೀನಲ್ಲ, ಬೇಯಿಸಿದ್ರೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಹೋಗುತ್ತೆ ಅಂತ ಅಂತಾರೆ, ಬಟ್ ಸ್ಟಿಲ್ ಎಷ್ಟು ದಿನ ಅದನ್ನೇ ತಿಂತಿದ್ವಿ. ಈ ಒಂದು ಸ್ಟೀಮರ್ ಆರ್ಡರ್ ಮಾಡಿದ್ದೀನಿ. ಹೇಗೂ ಇವತ್ತು ವೆಜಿಟೇಬಲ್ ರೈಸ್ ಮಾಡ್ತಿದ್ದೀನಲ್ಲ, ಆ ವೆಜಿಟೇಬಲ್ಸ್ನೆಲ್ಲ ಸ್ಟೀಮ್ ಮಾಡಿಬಿಟ್ಟು ಆಮೇಲೆ ರೈಸ್ ಜೊತೆ ಕುಕ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಹೇಗಿದೆ ಅಂತ ರಿವ್ಯೂ ಕೊಡ್ತಿದ್ದೀನಿ. ಈ ಸ್ಟೀಮಿಂಗ್ ಕುಕ್ಕರ್ನ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಒಂದು ಬ್ಯಾಸ್ಕೆಟ್ ಥರ ಬರುತ್ತೆ, ಅದು ಲೈಕ್ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಇಲ್ಲ ಬಾಣಲಿಯಲ್ಲಿ ಇಟ್ಬಿಟ್ಟು ಅದರಲ್ಲಿ ಸ್ಟೀಮ್ ಮಾಡೋದು. ಅದ್ರ ಜಸ್ಟ್ ಬ್ಯಾಸ್ಕೆಟ್ ಥರ ಇರುತ್ತೆ, ಬಟ್ ಅದನ್ನು ತರಿಸಿದ್ದೆ, ನನಗೆ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಅದಕ್ಕೆ ನಾನು ಪರವಾಗಿಲ್ಲ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಅಂತಂದ್ಬಿಟ್ಟು ಈ ಥರ ಕುಕ್ಕರ್ ತರಿಸ್ತಾ ಇದ್ದೀನಿ. ಅದನ್ನು ಅಮೆಝಾನಲ್ಲೇ ತರಿಸಿದ್ದು, ಅದನ್ನು ರಿಟರ್ನ್ ಕೊಟ್ಬಿಟ್ಟೆ. ನೋಡ್ತಾ ಇರ್ಬೋದು, ತಿಕ್ ಬಾಟಮು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದರಲ್ಲಿ ವಾಟರ್ ಹಾಕಿಬಿಟ್ಟು ಇದರಲ್ಲಿ ತರಕಾರಿ ಏನೇ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು ಆಗುತ್ತೆ. ಈ ಥರ ಇದೆ ಇದು ನೋಡೋಕ್ಕೆ. ಸ್ಟೀಲಿಂದ ಇದು ಕೂಡ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನೋಡ್ಬೋದು, ಸ್ಟೀಲ್ ಸಿಕ್ಕಾಪಟ್ಟೆ ಥಿಕ್ ಬಾಟಮ್ ಇದೆ, ಆರಾಮಾಗಿ ಯೂಸ್ ಮಾಡ್ಬೋದು. ವರ್ತ್ ಅಂತಲೇ ಅನ್ನಿಸ್ತು. ಅರೌಂಡ್ 689 ರುಪೀಸ್ ಇದು. ಇವಾಗ ಇದರಲ್ಲಿ ಸ್ಟೀಮ್ ಮಾಡಿಬಿಟ್ಟು ವೆಜಿಟೇಬಲ್ ರೈಸ್ ಆರ್ ಫ್ರೈಡ್ ರೈಸು ಏನೋ ಒಂದು ಮಾಡೋಣ. ಕುಕ್ ಮಾಡೋದಕ್ಕಿಂತ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ನೀರು ಸ್ವಲ್ಪ ಬಿಸಿ ಆಗಬೇಕು. ಅದಾದಮೇಲೆ ನಾವು ಅದ್ರ ಮೇಲೆ ಒಂದು ಕಂಟೈನರ್ ಇದೆಯಲ್ಲ ಅದರಲ್ಲಿ ಹೋಲ್ಸ್ ಇರುತ್ತೆ. ನೀರು ಬಿಸಿ ಆದಮೇಲೆ ಅದರಿಂದ ಸ್ಟೀಮ್ ಬಂದು ನಾವು ವೆಜಿಟೇಬಲ್ಸ್ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ನನಗಿದೊಂದು 12 to 15 ಮಿನಿಟ್ಸ್ ಬಿಟ್ಟಿದ್ದೆ ನಾನು. ಈ 12 to 15 ಮಿನಿಟ್ಸಲ್ಲಿ ವೆಜಿಟೇಬಲ್ಸ್ ಚೆನ್ನಾಗಿ ಸ್ಟೀಮ್ ಆಗಿತ್ತು. ಇದರಿಂದ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ವೆಜಿಟೇಬಲ್ಸಲ್ಲಿರೋ ವಿಟಮಿನ್ಸು ಅದೆಲ್ಲ ಏನೂ ಹೋಗಲ್ಲ, ಹಾಗೆ ಇರುತ್ತೆ. ಬೇಯಿಸಿದ್ರೆ ನಾವು ಆ ನೀರಲ್ಲಿ ಎಲ್ಲನೂ ಹೊಟ್ಟೋಗುತ್ತೆ. ಆ ಸ್ಟಾಕ್ ಯೂಸ್ ಮಾಡಿದ್ರೆ ಪರವಾಗಿಲ್ಲ, ಇನ್ ಕೇಸ್ ಯೂಸ್ ಮಾಡಲಿಲ್ಲ ಅಂತಂದರೆ ಈ ಥರ ಸ್ಟೀಮ್ ಮಾಡಿಕೊಂಡ್ರೆ ತುಂಬ ಬೆನಿಫಿಷಿಯಲ್ ಇದು. ನೀವು ಕೂಡ ಇದೇ ಥರ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಮಾಡಿರೋದು ಬಾಸ್ಮತಿ ಅನ್ನ, ಬಟ್ ನೋಡಿ ಎಷ್ಟು ಚೆನ್ನಾಗಿ ಫುಲ್ ಪ್ಲಫಿಯಾಗಿ ಬಂದಿದೆ, ಉದ್ರುದ್ರಾಗಿ. ಸ್ವಲ್ಪ ನೀರು ಕಡಿಮೆ ಇಟ್ಕೋಬೇಕಷ್ಟೆ. 2 ಗ್ಲಾಸ್ಗೆ 4 ಇಡ್ತೀವಲ್ಲ ನಾರ್ಮಲಿ, ಬಟ್ ಇದರಲ್ಲಿ 3 ಇಟ್ಟರೆ ಸಾಕಾಗುತ್ತೆ. ಒಂದೇ ವಿಷಲ್ ಸಾಕು. ಒಂದು 10 ರಿಂದ 15 ನಿಮಿಷ ಸ್ಟೀಮ್ ಮಾಡೋಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿ ಸ್ಟೀಮ್ ಆಗಿದೆ ಈಗ. ಈ ವೆಜಿಟೇಬಲ್ ರೈಸ್ ಮಾಡ್ಕೊಳ್ಳೋದಂತೂ ತುಂಬ ಸುಲಭ. ನೀವು ಡಯಟಲ್ಲಿದ್ದೀರಲ್ಲ, ರೈಸ್ ತಿನ್ಬೋದಾ ಅಂತ ನೀವೊಂದು ಕ್ವೆಶನ್ ಕೇಳಿದ್ರೆ, ನಾನು ಇಲ್ಲಿ ಎಷ್ಟು ರೈಸ್ ಯೂಸ್ ಮಾಡ್ತಾಯಿದ್ದೀನೋ ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿನೇ ನಾನು ತರಕಾರಿನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋದು ಬಾಸ್ಮತಿ ರೈಸು. ನಾರ್ಮಲ್ ರೈಸ್ಗಿಂತ ಬಾಸ್ಮತಿ ರೈಸು ಒಳ್ಳೆಯದು ಅಂತ ಹೇಳ್ತಾರೆ ರಿಸರ್ಚಲ್ಲಿ. ಸೊ ಅದಕ್ಕೆ ನಾನು ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ.
ತುಂಬ ಕಮ್ಮಿ ಕ್ವಾಂಟಿಟಿ ರೈಸ್ ತೊಗೊಂಡು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ವೆಜಿಟೇಬಲ್ಸ್ ಹಾಕ್ತಿರೋದ್ರಿಂದ ಇದು ಕೂಡ ಒಳ್ಳೆಯದು. ಬಿಕಾಸ್ ನಮ್ಗೆ ಅದರಲ್ಲಿ ಫೈಬರ್ ಐಟಮ್ಸ್ ಸಿಗುತ್ತೆ ಮತ್ತು ವಿಟಮಿನ್ಸ್ ಎಲ್ಲನೂ ಸಿಗುತ್ತೆ. ಇದಂತೂ ಸಿಕ್ಕಾಪಟ್ಟೆ ಸಿಂಪಲ್. ನಾರ್ಮಲ್ ಫ್ರೈಡ್ ರೈಸ್ ನಾವು ಹೇಗೆ ಮಾಡ್ಕೊತೀವಲ್ಲ ಅದೇ ಥರ ಮಾಡೋದು. ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಆನಿಯನ್ಸ್ನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ನಾವು ಆಲ್ರೆಡಿ ಸ್ಟೀಮ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ತರಕಾರಿನೂ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಾನು ತರಕಾರಿ ಸ್ಟೀಮ್ ಮಾಡಬೇಕಾದ್ರೆ ಉಪ್ಪು ಹಾಕಿರಲಿಲ್ಲ. ಆಮೇಲೆ ಬಟಾಣಿ ಕೂಡ ನಾನು ಸ್ಟೀಮ್ ಮಾಡಿರಲಿಲ್ಲ ಬಿಕಾಸ್ ಅದು ಹಸಿ ಬಟಾಣಿ ಇತ್ತು. ಒಣಗಿರೋ ಬಟಾಣಿ ಹಾಕಿದ್ರೆ ಚೆನ್ನಾಗಿರಲ್ಲ. ಇಲ್ಲಿ ನಾನು ಯೂಸ್ ಮಾಡಿರೋ ತರಕಾರಿ ಯಾವ್ಯಾವುದು ಅಂತಂದರೆ ಬಟಾಣಿ, ಸ್ವೀಟ್ ಕಾರ್ನು, ಕ್ಯಾಪ್ಸಿಕಮ್ಮು, ಬೀನ್ಸು ಮತ್ತು ಕ್ಯಾರೆಟ್ ಕೂಡ ಹಾಕಿದ್ದೀವಿ. ಬೇರೆ ತರಕಾರಿ ನಿಮಗೆ ಲೈಕ್ ಕಾಲಿಫ್ಲವರು, ಕೋಸು, ಹೂಕೋಸು, ಎಲೆಕೋಸು ಏನಾದರೂ ಇದ್ದರೂ ಕೂಡ ಹಾಕೊಬೋದು. ನಾನು ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಸೋಯಾ ಸಾಸು ಮತ್ತು ಒಂದು ಸ್ವಲ್ಪ ವಿನೆಗರ್ನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈಡ್ ರೈಸ್ ಮಾಡಬೇಕೆ ಯಾವಾಗಾದ್ರೂ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೇ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ನೀಟಾಗಿ ಬೆಂದಾದಮೇಲೆ ನಾನು ಬೇಯಿಸ್ಕೊಂಡಿರುವಂತಹ ಬಾಸ್ಮತಿ ರೈಸ್ನ ಹಾಕ್ತಾಯಿದ್ದೀನಿ. ಬಾಸ್ಮತಿ ರೈಸು ಉದ್ರುದ್ರಾಗಿ ಬರಬೇಕಂದ್ರೆ ಆಲ್ಮೋಸ್ಟ್ ಒಂದು 1/2 ಅವರಿಂದ 1 ಅವರ್ ಅಷ್ಟು ನೆನೆಸ್ಕೊಂಡು ಆಮೇಲೆ ನೀರು ಸ್ವಲ್ಪ ಕಡಿಮೆ ಹಾಕಬೇಕು. ಇದಕ್ಕೆ ನಾನಿವತ್ತು ಕುಕ್ಕರಲ್ಲೇ ಮಾಡಿದ್ದೀನಿ. 1 ಗ್ಲಾಸ್ಗೆ 1.5 ಗ್ಲಾಸಷ್ಟು ಹಾಕಿದ್ದೀನಿ ಅಷ್ಟೇ. ಒಂದೇ ಒಂದು ವಿಷಲ್ ಬರ್ಸಿದ್ರೆ ಅನ್ನ ತುಂಬ ಉದ್ರುದ್ರಾಗೂ ಆಗುತ್ತೆ. ಇದು ಫೈನಲಿ ಮಿಕ್ಸ್ ಮಾಡಬೇಕಂದ್ರೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ, ಖಾರದ ಪುಡಿ ಏನೂ ಹಾಕ್ತಾಯಿಲ್ಲ. ಪೆಪ್ಪರ್ ಪೌಡರ್ನೇ ಒಂದು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಫೈನಲಿ ಗಾರ್ನಿಷ್ಗೆ ಮತ್ತು ಟೇಸ್ಟ್ಗೆ ಅಂತ ಅಂದ್ಬಿಟ್ಟು ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು. ನಮಗೆ ಸಖತ್ ಟೇಸ್ಟಿಯಾಗಿರೋ ಮತ್ತು ತುಂಬ ಹೆಲ್ದಿಯಾಗಿರೋವಂಥ ವೆಜಿಟೇಬಲ್ ಫ್ರೈಡ್ ರೈಸ್ ಆರ್ ವೆಜಿಟೇಬಲ್ ರೈಸ್ ಕೂಡ ರೆಡಿ ಆಗಿರುತ್ತೆ. ಆದಷ್ಟು ಕಲರ್ಫುಲ್ಲಾಗಿರುವಂತಹ ಫುಡ್ಸ್ನ ತಿನ್ನೋದಕ್ಕೆ ನಾವು ಟ್ರೈ ಮಾಡಬೇಕು. ನಾನಿವತ್ತು ವಿಜಯ್ ಲಂಚ್ ಬಾಕ್ಸ್ ಕೂಡ ಇದನ್ನೇ ಪ್ಯಾಕ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೊಂದು ಅವರಿಗೊಂದು ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಬ್ಬರಿಗೂ ಹೆಲ್ಪ್ಫುಲ್ ಆಗಿರುವಂಥ ಮತ್ತು ಹೆಲ್ದಿ ಆಗಿರುವಂಥ ವೆಜಿಟೇಬಲ್ ಫ್ರೈಡ್ ರೈಸು ಮತ್ತು ಒಂದು ಪೊಮೊಗ್ರಾನೇಟ್ನ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಇವತ್ತು ಬೇರೆ ಪಲ್ಯ ಆ ಥರ ಎಲ್ಲ ಏನೂ ಮಾಡಿಲ್ಲ. ಅದಕ್ಕೆ ತುಂಬ ಚಿಕ್ಕ ಬಾಕ್ಸ್ ಆಗಿರೋದ್ರಿಂದ 2ರಲ್ಲಿ ಸ್ವಲ್ಪ ಫ್ರೈಡ್ ರೈಸು ಮತ್ತು ಒಂದು ಪೊಮೊಗ್ರಾನೇಟ್ನ ಕೂಡ ಹಾಕ್ಬಿಟ್ಟು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ವಿಜಯ್ದು ಲಂಚ್ ಎಲ್ಲ ಆದಮೇಲೆ ನಂದು ಲಂಚ್ಗೆ ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ. ಇದು ರೈಸ್ ಬಂದುಬಿಟ್ಟು ನಾನು ಆ್ಯಕ್ಚುಲಿ ವೇಯಿಂಗ್ ಮಿಷಿನ್ ಇದೆ ನನ್ನ ಹತ್ರ, ಫುಡ್ ವೇಯಿಂಗ್ ಮಿಷಿನ್ನು. ಅದರಲ್ಲಿ ನಾನು ವೇಯಿಂಗ್ ಮಾಡಿಬಿಟ್ಟು 120 ಗ್ರಾಮ್ಸ್ ಅಷ್ಟು ಮಾತ್ರನೇ ತೊಗೊಂಡಿದ್ದೀನಿ. ಮತ್ತು ಫೈಬರ್ಗೆ ಅಂತಂದ್ಬಿಟ್ಟು ಇವತ್ತು ಸ್ವೀಟ್ ಪೊಟ್ಯಾಟೋನ ಬಾಯ್ಲ್ ಮಾಡಿದ್ದೆ. ಮತ್ತು ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಪಲ್ಯ ಮಾಡ್ಕೋತೀನಿ. ಇವತ್ತು ಟೈಮ್ ಇಲ್ಲದೆ ಪಲ್ಯ ಮಾಡಿರಲಿಲ್ಲ. ಅದಕ್ಕೆ 1 ಗ್ಲಾಸ್ ಮಜ್ಜಿಗೆನ ತೊಗೋತಾ ಇದ್ದೀನಿ. ಆ ಮಜ್ಜಿಗೆಗೆ ವಾಟ್ರಿಗೆ ಇರುತ್ತೆ. ಒಂದು ಸ್ವಲ್ಪ ಸಾಲ್ಟು ಮತ್ತು ಒಂದು ಸ್ವಲ್ಪ ಪೆಪ್ಪರ್ನ ಹಾಕೋತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲ ನೋಡಬೇಕಾದ್ರೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸು ತುಂಬ ಟ್ರೆಂಡಿಂಗಲ್ಲಿದೆ. ನನಗೂ ಚೆನ್ನಾಗಿ ಅನಿಸ್ತು, ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂತಂದ್ಬಿಟ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆನೇ ಸ್ವಲ್ಪ ಅದಕ್ಕೆ ಸಿಲ್ಕು ಮತ್ತು ಸಿಲ್ಕ್ ಥ್ರೆಡ್ಡು, ಬ್ಯಾಂಗಲ್ ಬೇಸು, ಕುಂದನ್ಸು ಎಲ್ಲ ತರಿಸಿ ಒಂದು ಮಾಡಿದ್ದೆ. ತುಂಬ ದಿನ ಆಯಿತು, ಬಟ್ ನಾನು ಹಾಕ್ಕೊಂಡಿರಲಿಲ್ಲ. ಇಲ್ಲಿ ನೋಡಿ, ಇದನ್ನು ನಾನೇ ಮಾಡಿದ್ದು. ಹೇಗೆ ಅನಿಸ್ತಿದೆ ಇದು? ಚೆನ್ನಾಗಿ ಅನಿಸ್ತು ನನಗಂತೂ. ನಿಮಗೆಲ್ಲ ಹೇಗೆ ಅನಿಸ್ತಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇದನ್ನು ಹೇಗೆ ಮಾಡೋದು ಅಂತ ನಿಮ್ಗೇನಾದರೂ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನನ್ನ ಹತ್ರ ಇರೋ ಬೇರೆ ಸೀರೆಗಳಿಗೆ, ಡ್ರೆಸ್ಗಳಿಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಅವಾಗ ನಂಗೆ ಮಾಡೋಕ್ಕೆ ಬರುತ್ತೋ, ಇಷ್ಟ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು ಒಂದೆರಡು ಕಲರ್ ಅಷ್ಟೇ ಥ್ರೆಡ್ನೆಲ್ಲ ತರಿಸಿದ್ದೆ. ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತಂದ್ಬಿಟ್ಟು ಈಗ ಇನ್ನೂ ಸ್ವಲ್ಪ ಆರ್ಡರ್ ಮಾಡಿದ್ದೀನಿ. ಆ ಪ್ಯಾಕೇಜ್ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ. ಇದಿಷ್ಟು ಐಟಮ್ಸು ನಾನು ಮುಂಚೆನೇ ತರಿಸಿದ್ದು. ಈಗಲೂ ಅಂತೂ ಸಖತ್ತಾಗಿದೆ. ನಾರ್ಮಲ್ ಫೆವಿಕಾಲಲ್ಲಿ ಬರುತ್ತಲ್ಲ ಅದರಲ್ಲೂ ಯೂಸ್ ಮಾಡ್ಬೋದು, ಬಟ್ ಇದು ತುಂಬ ಚೆನ್ನಾಗಿದೆ. ಈ ಗಮ್ನ ಯೂಸ್ ಮಾಡಿ ಇನ್ ಕೇಸ್ ನೀವೇನಾದರೂ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಆರ್ ಜ್ಯುವೆಲ್ರಿ ಮೇಕಿಂಗ್ ಇಲ್ಲ ಕುಂದನ್ಸಲ್ಲಿ ಏನಾದರೂ ಮಾಡ್ತೀನಿ ಅಂತಂದರೆ ಇದು ಬೆಸ್ಟ್ ಗಮ್ ಅಂತ ಹೇಳ್ಬೋದು. ಇದೆಲ್ಲ ನಾನು ಪ್ರೀವಿಯಸ್ ತೊಗೊಂಡಿದ್ದು. ಇವತ್ತು ಮತ್ತೆ ಬಂದಿರೋದು ಈ ಪಾರ್ಸಲ್. ಇಷ್ಟೊಂದು ನನಗಲ್ಲ, ನನ್ನ ಕಸಿನ್ ಕೂಡ ಇಷ್ಟ ಆಯಿತು. ಸೊ ಇಬ್ಬರು ಸೇರಿ ಮಾಡೋಣ ಅಂತಂದ್ಬಿಟ್ಟು ಇದನ್ನೆಲ್ಲನೂ ಮತ್ತೆ ಆರ್ಡರ್ ಮಾಡಿದ್ದು. ಆಲ್ರೆಡಿ ನನ್ನ ಹತ್ರ ಬ್ಯಾಂಗಲ್ ಬೇಸ್ ಎಲ್ಲನೂ ಇದೆ. ಓಪನ್ ಮಾಡಿ ತೋರಿಸ್ತೇನೆ ಈಗ. ನೋಡಿ, ಈ ಥರದ್ದು ಚಿಕ್ಕದು ಇದು ಚಿಕ್ಕ ಬ್ಯಾಂಗಲ್ಸು. ನಾನು ಯೂಸ್ ಮಾಡಿರೋದು ಮೇ ಬಿ ಈ ಸೈಜಿಂದ ಅನಿಸುತ್ತೆ ಇದು. ನೆಕ್ಸ್ಟ್ ಸೈಜು ಇದೊಂದು.
ಇಷ್ಟೊಂದೆಲ್ಲ ಐಟಮ್ಸು ನಾನು ಈ ಸಲ ತರಿಸಿರೋದು. ಇದೆಲ್ಲ ನನ್ನ ಹತ್ರ ಪ್ರೀವಿಯಸ್ರಲ್ಲಿ ಇರಲಿಲ್ಲ. ಮತ್ತು ಹಬ್ಬಕ್ಕೆ ತರಿಸಿದ್ನಲ್ಲ ಪರ್ಪಲ್ ಕಲರ್ ಸ್ಯಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅದ್ರದ್ದೊಂದು ಇದು ಮತ್ತು ಬ್ಲೂ ಕಲರ್ದೊಂದು ಡ್ರೆಸ್ ಇತ್ತು ನನ್ನ ಹತ್ರ, ಅದಕ್ಕೆ ಕಲರ್ಸು ಮತ್ತು ಪರ್ಲ್ ಚೈನು ಇದೆಲ್ಲ ಬರುತ್ತಲ್ವ, ಇದನ್ನೆಲ್ಲ ತರಿಸಿದ್ದೀನಿ. ಇದರಲ್ಲಿ ಹೇಗೆ ಮಾಡ್ತೀನಿ ಬ್ಯಾಂಗಲ್ಸು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಸದ್ಯಕ್ಕೆ ನಾನು ಮಾಡಿರೋದು ಒಂದೇ ಒಂದು ಜೊತೆ, ಅದು ಇದೊಂದೇ ಗ್ರೀನ್ ಕಲರು. ನೆಕ್ಸ್ಟ್ ಮಾಡಿದ್ದನ್ನು ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ, ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋ ವ್ಲಾಗು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಬಾಯ್ ಬಾಯ್.